ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶಾಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವ. ಭ್ರಾತೃತ್ವಮೇನಂ ತ್ವಮದಭ್ರವೀರ್ಯ ಉಪೇಕ್ಷಯಾ ಅಪ್ಯೇತಧೀತ ಅಪ್ರಮತ್ತಃ ಗುರೋರ್ಹರೇರ್ಚರಣೋಪಾಸನಾಸ್ತ್ರೋ ಜಹಿ ವೆಳೀಕಂ ಸ್ವಯಂ ಆತ್ಮಮೋಹಂ. ಅಂದರೆ ನಾನು ನನ್ನದೆಂಬ ಈ ಅಭಿಮಾನ ಜೀವನಿಗೆ ಶತ್ರು. ಅದರ ಸಾಮರ್ಥ್ಯ ದೊಡ್ಡದು. ಅದನ್ನು ಸುಮ್ಮನೆ ಹಾಗೇ ಉಪೇಕ್ಷೆ ಮಾಡಿಬಿಟ್ಟರೆ ಅದು ಹಾಗೆಯೇ ಬೆಳೆಯುತ್ತಾ ಹೋಗುತ್ತದೆ. ಸುಳ್ಳಾದ ಈ ಅಭಿಮಾನವನ್ನು ಹರಿಗುರುಗಳ ಪಾದಸೇವೆ ಎಂಬ ಅಸ್ತ್ರದಿಂದ ಬಲು ಜಾಗರೂಕತೆಯಿಂದ ನಾಶಗೊಳಿಸು ಎಂಬುದು ಇದರ ಅರ್ಥ. ಸಜ್ಜನರ ಹಿತಕ್ಕಾಗಿ, ಸಜ್ಜನರಿಗೆ ಸನ್ಮಾರ್ಗವನ್ನು ತೋರಿಸುವುದಕ್ಕಾಗಿ ಶಾಸ್ತ್ರ ಗ್ರಂಥಗಳು ನಿರ್ಮಾಣಗೊಂಡಿವೆ. ಸಜ್ಜನರು ಮಾರ್ಗಭ್ರಷ್ಟರಾಗಿ ಸದ್ಗತಿಗೆ ಹೋಗದೆ ಅಧೋಗತಿಗೆ ಹೋಗಬಾರದು ಎನ್ನುವ ಒಂದು ಉದ್ದೇಶದಿಂದ ಶಾಸ್ತ್ರ ಸಜ್ಜನರನ್ನು ಕುರಿತು ಅನೇಕ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾ ಹೋಗ್ತದೆ. ಸಜ್ಜನರ ನಿಜವಾದ ಅರ್ಥದಲ್ಲಿ ಶತ್ರು ಅಂತಂದರೆ ಅದು ಆತ್ಮಮೋಹ, ಅರ್ಥಾತ್ ಅಭಿಮಾನ, ಅರ್ಥಾತ್ ನಾನು ಅನ್ನುವಂಥ ಅಹಂಕಾರ. ಆ ಅಹಂಭಾವನೆಯಿಂದ ಮನುಷ್ಯ ಮಾಡಬಾರದ ಕರ್ಮಗಳನ್ನು ಮಾಡ್ತಾನೆ. ಎಲ್ಲವೂ ನಡೆಯುವುದು ನನ್ನಿಂದ, ನನ್ನ ಹೊರತು ಯಾರು ಇಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ಕೆಟ್ಟ ಭಾವನೆ ಮನಸ್ಸಿನಲ್ಲಿ ಬಂತು ಅಂತಾದರೆ ಆ ವ್ಯಕ್ತಿಯ ನಾಶ ಪ್ರಾರಂಭ ಆಯಿತು ಅಂತ ಅರ್ಥ. ಹಾಗಾಗಿ ಶಾಸ್ತ್ರ ಎಚ್ಚರಿಸಿ ಹೇಳುತ್ತದೆ, ಆ ರೀತಿಯ ಭಾವನೆ ಯಾವ ಜೀವಿಗೂ ಕೂಡ ಬರಬಾರದು. ನಾನು ನನ್ನದೆಂಬ ಅಭಿಮಾನ ಅದೇ ಜೀವನಿಗೆ ಶತ್ರುವಾಗಿಬಿಡುತ್ತದೆ. ಅದನ್ನು ಎಂದೂ ಹಾಗೆ ಉಪೇಕ್ಷೆ ಮಾಡಿ, ಅಂದರೆ ಅದನ್ನು ಬೆಳೆಸ್ತಾ ಹೋಗಬಾರದು. ಕಾಲ ಕಾಲಕ್ಕೆ ಭಗವಂತನ ಗುರುಗಳ ಉಪದೇಶವನ್ನು ಪಡೆದು ಭಗವಂತನಲ್ಲಿ ಆ ಎಲ್ಲ ಗುರುಗಳ ಉಪದೇಶದ ತತ್ವ, ಸರಿಯಾದ ತತ್ವವನ್ನು ತಿಳಿದುಕೊಂಡು ಭಗವಂತನಲ್ಲಿ ಭಕ್ತಿಯಿಂದ ಆತನ ಸೇವೆಯನ್ನು ಮಾಡಿದಾಗ ಭಗವಂತನ ಪ್ರೀತಿಗೆ ಪಾತ್ರರಾಗಿ ನಾವು ಸನ್ಮಾರ್ಗದಲ್ಲಿ ಹೋಗಿ ಸದ್ಗತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಭಗವಂತನ ಪ್ರೀತಿಗೆ ಪಾತ್ರರಾದಾಗ ಮೋಕ್ಷ ಸಿಕ್ಕೇ ಸಿಗ್ತದೆ ಅನ್ನುವಂಥದ್ದು ನಿಶ್ಚಿತ. ಹಾಗಾಗಿ ಆ ಒಂದು ನಾನು ಅನ್ನುವಂಥ ಅಭಿಮಾನವನ್ನು ಬೆಳೆಸದೆ ಹರಿಗುರುಗಳ ಸೇವೆಯನ್ನು ಮಾಡ್ತಾ ಆ ನಿಟ್ಟಿನಲ್ಲಿ ನಡೆದದ್ದೇ ಆದರೆ ಉತ್ತಮ ಗತಿ ಸಾಧ್ಯವಾಗ್ತದೆ. ಹಾಗಾಗಿ ಅಂಥ ಒಂದು ಹರಿತವಾದಂತಹ ಒಂದು ಆಯುಧದಿಂದ, ಅಂದರೆ ಹರಿಗುರುಗಳ ಸೇವೆ ಅನ್ನುವಂಥ ಒಂದು ಆಯುಧದಿಂದ ಈ ಒಂದು ಅಭಿಮಾನವನ್ನು ಹೊಡೆದು ಹಾಕಬೇಕು ಅನ್ನುವುದಾಗಿ ಶಾಸ್ತ್ರ ತಿಳಿಸ್ತದೆ. ಇದೇ ನಿಜವಾದ ಅರ್ಥದಲ್ಲಿ ಆಯುಧ ಪೂಜೆ ಅಂತ ನಾವು ಭಾವಿಸಿ ಆ ರೀತಿ ಭಗವಂತನಲ್ಲಿ ಪ್ರೀತಿಯನ್ನು ಮಾಡಿ ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು ಅನ್ನೋದೇ ಈ ಶಾಸ್ತ್ರದ ಒಂದು ಇಂಗಿತವಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಭಾರತೀಯ ರಮಣ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.